ಬಹಳ ಪ್ರೀತಿಯಿಂದ ಇದ್ದೇನೆ. ಸಾತ್ತೂರು ವಿಧಾನಸಭಾ ಕನಕಪುರ ವಿಧಾನಸಭಾ ಕ್ಷೇತ್ರ ಪ್ರದೀಪ್ ಕೂಡ ಈಗೂ ನನಗೆ ಸಾವಿರಾರು ಜನ ಬಾಲ್ಯ ಸ್ನೇಹಿತರು ಕೂಡ ಇವತ್ತಿದ್ದಾರೆ. ಆ ಅಭಿಮಾನದಲ್ಲಿ ಎಲ್ಲ ತೀರ್ಸ್ತಾ ಇದ್ದಾರೆ. ಬಹಳ ಸಂತೋಷ ಇದೆ. ಇವತ್ತು ಬಸವಣ್ಣವರ ಪುತ್ಥಳಿ ಬಸವಣ್ಣವರ ಪುತ್ಥಳಿ ಇವತ್ತು ಗಂಗಾವತಿಯವರು ನಮ್ಮ ಸುರೇಶ್ ಕುಮಾರ್ ಅವರ ಸಹಕಾರದಿಂದ ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ನಾನು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ನಿಲ್ಲಿಸ್ಕೊಳ್ತಾ ಇದ್ದೆ. ಇದಕ್ಕಿಂತ ಮುಖ್ಯವಾಗಿ ಗಂಗಾವತಿಯವರ ಅವಧಿಯಲ್ಲಿ ಬಸವೇಶ್ವರ ಸರ್ಕಲ್ ನಲ್ಲಿ ವಿಧಾನಸೌಧದ ಪಕ್ಕದಲ್ಲಿ ಮಾಡಿರುವಂತ ಆ ಒಂದು ಐತಿಹಾಸಿಕವಾದಂತ ಪುತ್ಥಳಿಗೆ ನಾನು ಅವರಿಗೆ ಯಾವಾಗಲೂ ಕೂಡ ಅದನ್ನು ನೋಡಿದಾಗೆಲ್ಲ ಅವರನ್ನು ನಿಲ್ಲಿಸ್ಕೊಳ್ತಾ ಇರ್ತೇನೆ, ಅಭಿನಯಿಸ್ತಾ ಇರ್ತೇನೆ. ಯಾಕೆಂದ್ರೆ ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಮುಖ್ಯ ಅಲ್ಲ. ಹಂಗೆ ಯಾರಿಗೆ ಯಾವುದೂ ಶಾಶ್ವತ ಇಲ್ಲ. ನಾವು ಮಾಡಿದಂತ ನಮಗೆ ಸಿಕ್ಕಂತ ಅಧಿಕಾರದ ಅವಧಿಯಲ್ಲಿ ನಾವು ಏನ್ ಮಾಡಿ ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ಳಿಕ್ಕೆ ಸಾಧ್ಯ. ಬೂದಿ ವಿಭೂತಿ ಆಗ್ತದಂತೆ, ನೀರು ತೀರ್ಥ ಆಗ್ತದಂತೆ, ಅಕ್ಕಿ ಅರ್ಶನ ಸೇರಿದ ತಕ್ಷಣ ಮಂತ್ರ ಆಗ್ತದಂತೆ, ಕೊಬ್ಬರಿ ಕೊಟ್ಟರು ಇಲ್ಲ ಅನ್ನ ಕೊಟ್ಟರು ಅದು ನೈವೇದ್ಯ ಆಗ್ತದಂತೆ. ಸೊ ಹಂಗೆ ಕೊಟ್ಟು ಮಾತು ಯಾವ್ದಾದ್ರು ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾವ್ದಾದ್ರು ಒಂದು ಮಾತು ಕೊಟ್ರೆ ರಾಜಕಾರಣಿಗಳು ಆ ಮಾತನ್ನ ನಡೆಸುವಂತ ವ್ಯವಸ್ಥೆ ಆದಾಗ ಮಾತ್ರ ಅವನ ಜೀವನದಲ್ಲಿ ಬದುಕಿದ್ದಾನೆ ಅನ್ನೋದನ್ನ ನಾವು ನಿಲ್ಲಿಸಲಿಕ್ಕೆ ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡ್ತೇವೆ. ಒಂದು ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ಳೋ ವಿಷಯ, ಅವ್ರನ್ನ ಒಂದೇ ಸಮಾಜಕ್ಕೆ ಸೀಮಿತವಾಗಿರಬಾರದು. ಸಾಂಸ್ಕೃತಿಕ ಲೋಕಕ್ಕೆ, ಸಾಮಾಜಿಕ ಲೋಕಕ್ಕೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ದೇವೆ. ಈ ಸಂಸ್ಕೃತಿ ಯಾರು ಎಲ್ಲಾ ವರ್ಗಕ್ಕೂ ಕೂಡ ಇವತ್ತು ಬಸವಣ್ಣವರು ಅನೇಕ ಸಂದರ್ಭದಲ್ಲಿ ಮಾತಾಡುವಂತ ಮಾತುಗಳನ್ನು ನೆನೆಸ್ಕೊಂಡ್ರೆ ಅನೇಕ ವಿಜ್ಞಾನಿಗಳಿರ್ಬೋದು, ಕವಿಗಳಿರ್ಬೋದು, ಬೇಕಾದಷ್ಟು ದಾಸರು ಎಲ್ಲ ಕೂಡ ಗಂಟೆಗಟ್ಟಲೆ ಪೇಜ್ಗಳನ್ನ ಬರೆದಿದ್ದು ಕೂಡ ಒಂದೇ ಅಕ್ಷರದ ಒಂದೇ ಸಾಲಿನಲ್ಲಿ 3-4 ಸಾಲಿನಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂತ ಒಬ್ಬ ಧೀಮಂತ ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರನ್ನ ಇವತ್ತು ನಾವೆಲ್ಲ ಆದರ್ಶ ಗುರುಗಳನ್ನು ಇವತ್ತು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಮಾತಾಡೋದು, ಒಂದೊಂದು ವಚನ ಚರ್ಚೆ ಮಾಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.